ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿಯ ಹೊಸ ಮಣ್ಣನ್ನು ಬಳಸದೆ ಇರುವಂತಹ ಹಳೆ ಮಣ್ಣನ್ನೇ ಮತ್ತೆ ಫಲವತ್ತಾಗಿ ಪರಿವರ್ತನೆ ಮಾಡಿಕೊಂಡು ಹರವೆ ಸೊಪ್ಪು, ದಂಟಿನ ಸೊಪ್ಪು, ಅಮರಾಂತುಸ್ ಅಂತ ಕರೆಯಲ್ಪಡುವ ಈ ಸೊಪ್ಪನ್ನು ಸೀಡ್ಸಿಂದ ಹಾರ್ವೆಸ್ಟ್ ಮಾಡಿ ನಂತರ ಮತ್ತೆ ಸೀಡ್ಸ್ ಗ್ರೋ ಮಾಡಲಿವರೆಗೆ ನಿಮಗೆ ತೋರಿಸ್ತೀನಿ. ವೆಲ್ಕಮ್ ಟು ಅವರ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ನಾನು ನಿಮ್ಮ ಗಾರ್ಡನ್ ಫ್ರೆಂಡ್ ಕೀರ್ತಿ ಚೇತನ್. ಓಕೆ, ತಡ ಮಾಡ್ದೇನೆ ಪಟ ಅಂತ ವಿಡಿಯೋಗೆ ಬಂದುಬಿಡೋಣ. ಇಲ್ಲಿ ನನ್ನ ಹತ್ರ 3 ವೆರೈಟಿಯ ಹರಿವೆ ಸೊಪ್ಪು ಅಂತ ನಾನು ಕರಿತೀವಿ ನಮ್ಮ ಸೈಡಲ್ಲಿ. ಸೊ ನಿಮ್ಮ ಭಾಗಗಳಲ್ಲಿ ಹೇಗೆ ಕರಿತೀರಾ ಹಾಗೆ ಅರ್ಥ ಮಾಡ್ಕೊಳ್ಳಿ ಆ ಸೊಪ್ಪಿನ ಹೆಸರನ್ನು. ಸ್ವಲ್ಪ ಬದಲಾವಣೆಗಳಿರುವ ಈ ಸೊಪ್ಪನ್ನು ಹರಿವೆ ಸೊಪ್ಪು, ದಂಟಿನ ಸೊಪ್ಪು, ರಾಜಗಿರಿ ಸೊಪ್ಪು ಹೀಗೆ ಕರೀತಾರೆ. ಅದರಲ್ಲಿ ಸ್ವಲ್ಪ ವೆರೈಟಿಗಳು ಬದಲಾವಣೆ ಕೂಡ ಇರುತ್ತೆ. ಇಂದು ಮಂಗಳೂರು ಸೈಡಿನ ಕೆಂಪು ಹರಿವೆ ಸೊಪ್ಪು ಸಹ ಸೀಡ್ಸ್ ಇದೆ ನನ್ನ ಹತ್ರ. ಸೊ ಇದೆಲ್ಲದ ಒಂದು ಮಿಕ್ಸನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಸೀಡ್ಸನ್ನು ತೊಗೊಂಡಿದ್ದೀನಿ. ನಾನು ಆಗಲೇ ಹೇಳಿರೋ ಹಾಗೆ ಇಲ್ಲಿ ನಾನು ಯಾವುದೇ ರೀತಿಯ ಹೊಸ ಪಾಟಿಂಗ್ ಮಿಕ್ಸನ್ನು ಬಳಸ್ತಾ ಇಲ್ಲ. ನನ್ನ ಹತ್ರ ಇರುವಂತಹ ಪಾಟಲ್ಲೇ ಹೇಗೆ ಬೆಳಿಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೀಡ್ಸನ್ನು ಇರುವ ಪಾಟಿನಲ್ಲೇ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ಸೀಡ್ಸ್ ಇದ್ದರೆ ಇದ್ರ ಜೊತೆಗೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡಿ ಸ್ಪ್ರಿಂಕಲ್ ಮಾಡ್ಬೋದು. ಸ್ವಲ್ಪ ಸೀಡ್ಸ್ ಇದರಿಂದ ನಾನು ಹಾಗೆ ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ಸೀಡ್ಸನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕ್ತಾ ಇದ್ದೀನಿ. ಆ ನಂತರ ಸೀಡ್ಸು ಆಚೆ ಈಚೆ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿಬಿಟ್ಟು ಸ್ಪ್ರೇ ಮಾಡ್ತಾ ಇದ್ದೀನಿ ನೀರನ್ನು. ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲ್ನಲ್ಲೇ ನೀರನ್ನು ಸ್ಪ್ರೇ ಮಾಡಿ, ಇಲ್ಲ ಅಂತ ಅಂದರೆ 1 ಲೀಟ್ರದ್ದು ವಾಟರ್ ಬಾಟಲ್ಗೆ ಕ್ಯಾಪ್ಗೆ ಚಿಕ್ಕದಾಗಿ ಹೋಲ್ ಮಾಡಿಕೊಂಡು ಅದರಲ್ಲಿ ಸ್ಪ್ರೇ ಮಾಡಿ. ಹೀಗೆ ಸ್ಪ್ರೇ ಮಾಡೋದ್ರಿಂದ ಈಗ ಕೂಡ ಸೀಡ್ಸ್ ಆಚೆ ಈಚೆ ಆಗಲ್ಲ. ಜರ್ಮಿನೇಟ್ ಆದಮೇಲೆ ಕೂಡ ಆಚೆ ಈಚೆ ಆಗೋದಿಲ್ಲ. ಸೀಡ್ಸ್ ಹಾಕೋದಕ್ಕೂ ಮುಂಚೆ ಮಣ್ಣನ್ನು ಈ ರೀತಿ ಸ್ವಲ್ಪ ಲೂಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. 7 ರಿಂದ 10 ದಿನಗಳ ಅಪ್ಡೇಟ್ ಇದು. ಆಗ ಈ ರೀತಿ ಸೀಡ್ಸು ಜರ್ಮಿನೇಟ್ ಆಗಿ ಬಂದಿರುತ್ತೆ. ಈ ಟೈಮ್ನಲ್ಲಿ ಮುಖ್ಯವಾಗಿ ನಾವು ಕೇರ್ ಮಾಡಬೇಕಾಗಿರೋದೇನು ಅಂತಂದರೆ ಯಾವುದೇ ಕಾರಣಕ್ಕೂ ನೀರನ್ನು ಜೋರಾಗಿ ಫೋರ್ಸಲ್ಲಿ ಹಾಕಬೇಡಿ. ಆಗ ಇದು ಮಣ್ಣಿಗೆ ಬಿದ್ದುಬಿಡುತ್ತೆ. ಮಣ್ಣಿಗೆ ಬಿದ್ದರೆ ಬುಡ ತುಂಬ ಸೂಕ್ಷ್ಮವಾಗಿ ಇರೋದ್ರಿಂದ ಕೊಳೆತು ಹೋಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀರನ್ನು ಸ್ಪ್ರೇ ಮಾಡಿ. ಹೀಗೆ ಬೆಳೆದ ಗಿಡವನ್ನು 6 ರಿಂದ 8 ಎಲೆ ಆಗೋಲ್ಲಿ ತನಕ ಹಾಗೆ ಬೆಳೆಯೋದಕ್ಕೆ ಬಿಟ್ಬಿಟ್ಟು ಈಗ ನಾನು ಹಳೆ ಮಣ್ಣನ್ನು ರೆಡಿ ಮಾಡ್ಕೊಳ್ಳೋಲ್ಲಿ ಬರ್ತಾ ಇದ್ದೀನಿ. ನೋಡಿ, ಇದು ಡಬಲ್ ಬೀನ್ಸ್ ಬೆಳೆದಿದ್ದಂತಹ ಪಾಟ್, ಅಂದರೆ ಒಂದು ಚಿಕ್ಕ ತೊಟ್ಟಿನಲ್ಲಿ ಬೆಳೆದಿದ್ದೀನಿ ಟೆರೆಸ್ ಮೇಲೆ. ಸೊ ಈ ಬಳ್ಳಿಗೆ ತುಂಬ ಇನ್ಫೆಕ್ಟ್ ಆಗಿದೆ, ಮಿಲಿಬಗ್ಸ್ಗಳು ತುಂಬ ಅಟ್ಯಾಕ್ ಆಗಿದೆ, ಜೊತೆಗೆ ಬಳ್ಳಿನೂ ಹೋಗ್ತಾ ಬಂದಿರೋದ್ರಿಂದ ಸೊ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದೇ ಪ್ಲೇಸಲ್ಲಿ ಇವಾಗ ಹರಿವೆ ಸೊಪ್ಪನ್ನು ಬೆಳೆಯೋ ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ. ಎಂತಹ ಹುಳ ಬಂದಿದ್ದಂತಹ ಗಿಡಗಳು, ಬಳ್ಳಿಗಳು ಇರುವಂತಹ ಪಾಟನ ಮಣ್ಣನ್ನು ಕೂಡ ಹೇಗೆ ಫಲವತ್ತಾಗಿ ಕನ್ವರ್ಟ್ ಮಾಡಿ ಅದರಲ್ಲೇ ಮತ್ತೆ ತರಕಾರಿಗಳನ್ನು ಬೆಳಿಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಇವಾಗ ಪೂರ್ತಿಯಾಗಿ ರಿಮೂವ್ ಮಾಡಿಬಿಡ್ತೀನಿ. ಆ ಗಿಡನ ಪೂರ್ತಿಯಾಗಿ ತೆಗೆದಿದ್ದಾದಮೇಲೆ 2 ಡೇಸ್ ಆ ಮಣ್ಣನ್ನು ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. 2 ಡೇಸ್ ಆದಮೇಲೆ ಆ ಮಣ್ಣಿಗೆ ಸ್ವಲ್ಪ ನೀರನ್ನು ಹಾಕಿ ಮಣ್ಣನ್ನು ಮೇಲೆ ಕೆಳಗೆ ಈ ರೀತಿ ಚೆನ್ನಾಗಿ ಲೂಸ್ ಮಾಡ್ತಾ ಇದ್ದೀನಿ. ಮಣ್ಣನ್ನು ಈ ರೀತಿಯಾಗಿ ಎಲ್ಲ ಹದ ಮಾಡ್ಕೊಂಡ ನಂತರ ಒಂದು ಬಾಟಲ್ಗೆ ಅರ್ಧ ಲೀಟರ್ ನೀರು, ಅರ್ಧ ಲೀಟರ್ನಷ್ಟು ಗೋಮೂತ್ರ. ನಾನು ಹೇಳ್ತಾ ಇದ್ದೀನಿ 50-50%. ಆದರೆ ಇದನ್ನು ಗಿಡಕ್ಕೆ ಸ್ಪ್ರೇ ಮಾಡಬೇಡಿ. ಈ ರೀತಿ ಸೊಲ್ಯೂಷನ್ನು ಈ ಪ್ರಮಾಣದಲ್ಲಿ ಗಿಡಕ್ಕೆ ಸ್ಪ್ರೇ ಮಾಡಬಾರ್ದು. ಈ ಮಣ್ಣಿನಲ್ಲಿ ಬೆಳೆದಿದ್ದಂತಹ ಗಿಡ ತುಂಬಾ ಇನ್ಫೆಕ್ಟ್ ಆಗಿದ್ದರಿಂದ ನಾನಿಲ್ಲಿ 50-50 ತೊಗೊಂಡಿದ್ದೀನಿ. ಮಣ್ಣಿಗೆ ಹಾಕ್ತಾ ಇದ್ದೀನಿ, ಗೋಮೂತ್ರವನ್ನು ತೊಗೊಂಡಿದ್ದೀನಿ. ಸೊ 50% ನೀರು, 50% ಗೋಮೂತ್ರವನ್ನು ತಗೊಂಡು ಚೆನ್ನಾಗಿ ಸ್ಪ್ರೇ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಮಣ್ಣಿನಲ್ಲಿರುವ ಬೇಡದ ಕೀಟಗಳೆಲ್ಲ ನಾಶ ಆಗಿ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಉತ್ಪಾದನೆ ಹೆಚ್ಚಾಗುತ್ತೆ, ಜೊತೆಗೆ ಮಣ್ಣು ಫಲವತ್ತತೆ ಉಂಟಾಗುತ್ತೆ. ಹಾಗಾಗಿ ಈ ರೀತಿ ಚೆನ್ನಾಗಿ ಸ್ಪ್ರೇ ಮಾಡಿ, ಇದು ಈವ್ನಿಂಗ್ ನಾನು ಮಾಡ್ತಾ ಇರೋದು. ನೆಕ್ಸ್ಟ್ ಡೇ ಮಾರ್ನಿಂಗು ಅದಕ್ಕೆ ಮತ್ತೆ ಗೊಬ್ಬರವನ್ನು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಗೊಬ್ಬರವನ್ನು ತಗೊಂಡು ಎಲ್ಲ ಕಡೆ ಅದನ್ನು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ಏನು ಹಾಕ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ ಗೊಬ್ಬರವನ್ನು ಎಲ್ಲ ಕಡೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಗೋಮೂತ್ರವನ್ನು ಸ್ಪ್ರೇ ಮಾಡಿದ ಮಾರನೇ ದಿನ ಇದು. ಸೊ ಈ ರೀತಿ ಮಾಡೋದ್ರಿಂದ ಇರುವಂತಹ ಮಣ್ಣನ್ನು ಹೆಚ್ಚು ಫಲವತ್ತಾಗಿ ಮಾಡಬಹುದು, ಜೊತೆಗೆ ಮಣ್ಣಿನಲ್ಲಿ ಮೈಕ್ರೋಬಯಮ್ಸ್ ಅಂದರೆ ಸೂಕ್ಷ್ಮ ಜೀವಿಗಳನ್ನು ಹೆಚ್ಚು ಮಾಡಬಹುದು. ಹೀಗೆ ಮಾಡೋದ್ರಿಂದ ಅದರಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಈ ರೀತಿ ನಾನು ಒಂದು
ಪಾಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಪಾಟು ಅಥವಾ ಮನೆ ಹಿತ್ತಲಿನಲ್ಲಿ ಜಾಗ ಇದ್ದರೆ ಅದನ್ನು ಕೂಡ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬಹುದು. ಗೊಬ್ಬರವನ್ನು ಹಾಕಿದ ನಂತರ ಲೈಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಎಲ್ಲ ಕಡೆ ಆ ಗೊಬ್ಬರ ಹರಡಲಿ ಅಂತ ಹೇಳಿ. ಸೊ ಅಷ್ಟರಲ್ಲಿ ಈಗ ನಮ್ಮ ಹರವೆ ಸೊಪ್ಪಿನ ಗಿಡಗಳು ಎಷ್ಟು ದೊಡ್ಡ ಆಗಿದೆ ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸೀಡ್ಸ್ ಹಾಕಿದಲ್ಲಿಂದ ಇಲ್ಲಿಗೆ 4 ವಾರಗಳಾಗಿದೆ. ಸುಮಾರು 6ರಿಂದ 8, ಕೆಲವೊಂದೊಂದು ಗಿಡದಲ್ಲಿ 10 ಎಲೆಗಳು ಸಹ ಬಂದಿದೆ. ಸೊ ಈ ಟೈಮಲ್ಲಿ ನಾವು ಇದನ್ನು ಒಂದೇ ಕಡೆ ಬೆಳೆಯೋದಕ್ಕೆ ಬಿಟ್ಟರೆ ಗಿಡ ತುಂಬ ದೊಡ್ಡದಾಗಿ ತುಂಬ ಹೆಲ್ದಿಯಾಗಿ ಬೆಳೆಯೋದಿಲ್ಲ. ಸೊ ನಾವು ಈ ಟೈಮಲ್ಲಿ ಇದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಈಗ ಏನು ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅಲ್ಲೇ ನಾವು ಇದನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋಣ. ನಿಮ್ಮ ಹತ್ರ ಸ್ಪೇಸ್ ಇಲ್ಲ ಅಂತ ಅಂದರೆ ಒಂದೇ ಕಡೆ ಕೂಡ ಬೆಳಿಬಹುದು, ಆದರೆ ಗಿಡ ತುಂಬ ದೊಡ್ಡದಾಗಿ ಜಾಸ್ತಿ ಎಲೆಗಳನ್ನು ಬಿಡೋದಿಲ್ಲ. ಸೊ ನಾನು ಇಷ್ಟು ಗಿಡಗಳನ್ನು ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ರೆಡಿ ಮಾಡ್ಕೊಂಡಿದ್ವಲ್ಲ ತೊಟ್ಟಿ, ಏನು ನಿನ್ನೆ ಎಲ್ಲ ಗೊಬ್ಬರ ಎಲ್ಲ ಹಾಕಿ ಅದಕ್ಕೆ ಇವಾಗ ನಡ್ತೀನಿ ಇದನ್ನು. ಸೊ ನಟ್ಟಾದಮೇಲೆ ಯಾವ ರೀತಿ ಪ್ರೋಸೆಸ್ ಇದೆ ಅನ್ನೋದನ್ನು ಸಹ ತಿಳಿಸ್ತೀನಿ. ಸಾಮಾನ್ಯವಾಗಿ ಗಿಡಗಳು ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಅಡ್ಡ ಮಲ್ಕೊಂಡ್ಬಿಡ್ತವೆ. ಸೊ ಹಾಗೆ ಅಡ್ಡ ಮಲಗಬಾರ್ದು ಅಂದರೆ ಏನು ಮಾಡಬೇಕು ಅಂತ ಸಹ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಬೇರು ಸಮೇತ 1 ಇಂಚಷ್ಟು ಒಳಗೆ ಹೋಗುವ ಹಾಗೆ ಗಿಡಗಳನ್ನೆಲ್ಲ ನೆಟ್ಟಿದ್ದೀನಿ. ಈಗ ನೋಡ್ತಾ ಇದ್ದೀರಾ ಎಲ್ಲ ಗಿಡಗಳು ಸಹ ನಟ್ಟಿದ್ದಾಗಿದೆ. ಇದಕ್ಕೆ ಮತ್ತೆ ಸಪ್ರೇಟಾಗಿ ನಾನು ಮೇಲೆ ನಟ್ಟಿದ್ದಾದಮೇಲೆ ಒಂದು ಸ್ವಲ್ಪ ಗಿಡಗಳಿಗೆ ಎಲ್ಲಕ್ಕೂ ಸಹ ಗೊಬ್ಬರವನ್ನು ಸ್ವಲ್ಪ ಹಾಕಿದ್ದೀನಿ. ಹಾಕಿದ್ದಾದ ನಂತರ ಎಲ್ಲ ಗಿಡಗಳಿಗೆ ನೀರನ್ನು ಹಾಕ್ತಾಯಿದ್ದೀನಿ. ಯಾವುದೇ ಗಿಡ ಆಗಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ ನೀರನ್ನು ಹಾಕೋದ್ರಿಂದ ಅವುಗಳು ಆ ಶಾಕ್ನಿಂದ ರಿಕವರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಟ್ಟಿದಂತಹ ಎಲ್ಲ ಗಿಡಗಳು ಅಡ್ಡ ಮಲ್ಕೊಂಡಿದ್ದಾವೆ. ಇದನ್ನು ಹಾಗೆ ಬಿಟ್ಟರೆ ಎಲೆಗಳು ಮಣ್ಣಿಗೆ ತಾಗಿ ಕೊಳೆತು ಹೋಗುವಂತಹ ಸಾಧ್ಯತೆ ಇರುತ್ತೆ. ಕೊಳೆತು ಹೋಗೋದನ್ನು ತಡೆಯೋದು ಜೊತೆಗೆ ಸಣ್ಣ ಲಾಭ, 2 in 1 ಐಡಿಯಾ ಇದು. ಈ ರೀತಿಯಾಗಿ ಕೆಳಗಡೆಯ 2 ಎಲೆಯನ್ನು ಬಿಟ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯ ಎಳೆಯ ಹರಿವೆ ಸೊಪ್ಪು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಪಲ್ಯಕ್ಕೆ ಬಳಸ್ಕೊಳ್ಬಹುದು, ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟು. ಸೊ ಈ ರೀತಿ ಹಾರ್ವೆಸ್ಟ್ ಮಾಡ್ಕೊಬಿಡಿ. ಈ ಎಳೆ ಸೊಪ್ಪುಗಳನ್ನು ಕೆಳಗೆ 2 ಎಲೆಗಳನ್ನು ಬಿಡಬೇಕು. ಸೊ ಅಲ್ಲಿಂದ ಹೊಸ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ರೀತಿ ಪ್ರತಿ ಗಿಡವನ್ನು ಯಾವ್ಯಾವ ಗಿಡವನ್ನು ಈಗ ನೆಟ್ಟಿದ್ದೀರಾ ಎಲ್ಲವನ್ನು ಸಹ ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಬಿಟ್ಟಿದ್ದೀನಿ, ಅದರಿಂದ ಇವಾಗ ಮತ್ತೆ ಹೊಸ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಕೆಳಗೆ 2 ಎಲೆ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಎಲ್ಲವನ್ನು. ಈ ಹರಿವೆ ಸೊಪ್ಪು ಕ್ಯಾಲೋರಿಯಲ್ಲಿ ಲೋ ಆಗಿದ್ದು ವಿಟಮಿನ್ ಎ, ಸಿ ಮತ್ತು ಕೆ ಜಾಸ್ತಿ ಇರುತ್ತೆ. ಐರನ್ನು, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಪ್ಲಾಂಟಿಂದ ಸಿಗಬೇಕಾಗಿರುವಂತಹ ಪ್ರೋಟೀನ್ ಇದರಿಂದ ಸಿಗುತ್ತೆ. ಜೊತೆಗೆ ಫೈಬರ್ ಕೂಡ ಇರೋದ್ರಿಂದ ಇದು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ಡು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಮನೆ ಹತ್ತಿರ ಇರುವ ಜಾಗಗಳಲ್ಲಿ ಇದನ್ನು ಬೆಳೆಯೋದಕ್ಕೆ ಟ್ರೈ ಮಾಡಿ. ತುಂಬ ಸುಲಭದಲ್ಲಿ ಬೆಳಿಬಹುದು. ಹೀಗೆ ಕಟ್ ಮಾಡೋದಕ್ಕೆ ಬಳಸುವಂತಹ ಸಿಸರ್ಗಳಿಗೆ ದಯವಿಟ್ಟು ಡೆಟಾಲ್ ಏನರಿಂದನಾದರೂ ಸ್ವಲ್ಪ ಸ್ಯಾನಿಟೈಸ್ ಮಾಡ್ಕೊಂಡಿರಿ. ಯಾಕಂದರೆ ಅದರಲ್ಲಿ ರಸ್ಟ್ ಇರೋದು ಆ ಥರ ಏನಾದರೂ ಇದ್ದರೆ ಗಿಡ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಉಗುರಿನಿಂದ ಚಿವುಟಬೇಡಿ, ಬೆರಳಿನಿಂದ ಬೇಕಾದರೆ ನಿಧಾನಕ್ಕೆ ಮುರ್ಕೊಳ್ಬಹುದು. ಸೊ ನಾನು ಎಲ್ಲ ಗಿಡವನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಇವಾಗ ಯಾವುದು ಕೂಡ ಮಣ್ಣಿಗೆ ಬಿದ್ದಿಲ್ಲ, ಗಿಡಗಳು ಎಲ್ಲವೂ ಸ್ಟ್ರೈಟಾಗಿ ನಿಂತಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಇದೆಲ್ಲದು ಹೊಸ ಚಿಗುರು ಬರುತ್ತೆ. ಇದನ್ನು ನಾನು ಪಲ್ಯ ಮಾಡ್ಕೊಳ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರಾನ್ಸ್ಪ್ಲಾಂಟ್ ಮಾಡಿದ 5 ದಿನದ ನಂತರ ಈ ರೀತಿ ನೋಡಿ ನಾವು ಕಟ್ ಮಾಡಿದ್ವಲ್ಲ ಅಲ್ಲಿಂದ ಮತ್ತೆ ಹೊಸ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಟ್ರಾನ್ಸ್ಪ್ಲಾಂಟ್ ಮಾಡಿದ 15 ದಿನದ ನಂತರ ಪ್ರತಿ ಗಿಡದಲ್ಲೂ ಸಹ ಎಲ್ಲ ಕಡೆ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಹೀಗೆ ಇದು ಈ ಸ್ಟೇಜಲ್ಲಿ ಸ್ವಲ್ಪ ಗ್ರೋತ್ ಕಡಿಮೆ ಇರುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ಗ್ರೋತ್ ಕಡಿಮೆ ಇರುತ್ತೆ. ಯಾಕೆ ಅಂದರೆ ರೂಟ್ ಕೂಡ ಕೆಳಗಡೆ ಗ್ರೋತ್ ಆಗ್ತಾ ಇರುತ್ತಲ್ವ, ಜೊತೆಗೆ ಮೇಲೆ ಚಿಗುರು ಗ್ರೋತ್ ಆಗಬೇಕು. ಆ ಕಾರಣದಿಂದ ಈ ಸಮಯದಲ್ಲಿ ಸ್ವಲ್ಪ ಗ್ರೋತ್ ಸ್ಪೀಡು ಕಡಿಮೆ ಇರುತ್ತೆ. ಹೀಗೆ ಬೆಳೀತಾ ಬೆಳೀತಾ ಹರವೆ ಸೊಪ್ಪನ್ನು ಸುಮಾರು 3-4 ಬಾರಿ ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಆ ನಂತರ ನಿಮಗೆ ಎಲ್ಲೆಲ್ಲಿ ಪಾಟಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲ ಕಡೆನೂ ಕೂಡ ಒಂದೊಂದು ಗಿಡ 2 ಗಿಡನ ರೀಪ್ಲ್ಯಾಂಟ್ ಮಾಡಿಟ್ಕೊಂಡಿರಿ. ಎಲ್ಲವೂ ಕೂಡ ಚೆನ್ನಾಗಿ ದೊಡ್ಡ ದೊಡ್ಡ ಎಲೆಯಾಗಿ ಚಿಗುರಿರುತ್ತೆ. 3-4 ಸಾರಿ ಅಷ್ಟೇ ಹಾರ್ವೆಸ್ಟ್ ಮಾಡ್ಕೊಳ್ಳೋಕ್ಕಾಗೋದು. ಆಮೇಲೆ ಬೀಜಗಳು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಮೊಳಕೆ ಬಂದ ಈರುಳ್ಳಿ ಗಿಡವನ್ನು ಹಾರ್ವೆಸ್ಟ್ ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ಈರುಳ್ಳಿಯನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ತೀವಿ. ಅಲ್ಲಿ ಕೂಡ ಒಂದು ಗಿಡವನ್ನು ಹಾಕಿದ್ದೀನಿ.
ಈರುಳ್ಳಿ, ಮೊಳಕೆ ಬಂದ ಈರುಳ್ಳಿಯಿಂದ ಈರುಳ್ಳಿಯನ್ನು ಬೆಳೆಯೋದು ಹೇಗೆ ಅಂತ ಹೇಳಿ ನಮ್ಮ ಚಾನಲಲ್ಲಿ ವಿಡಿಯೋ ಇದೆ. ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಸೊ ಮೊಳಕೆ ಬಂದ ಈರುಳ್ಳಿಯನ್ನು ಕೂಡ ಯಾರು ಎಸಿಬೇಡಿ, ಓಕೆನಾ. ಈ ರೀತಿ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ ತುಂಬ ಲಾಸ್ಟ್ ಹಾರ್ವೆಸ್ಟಲ್ಲೆಲ್ಲ ಅಷ್ಟೊಂದು ಸೊಪ್ಪು ಟೇಸ್ಟ್ ಇರೋದಿಲ್ಲ. ಸೊ ಚೆನ್ನಾಗಿರುವಾಗ ಎಳೆದಿರುವಾಗಲೇ ಹಾರ್ವೆಸ್ಟ್ ಮಾಡ್ಕೊಳ್ಳಿ. ಪಲ್ಯಕ್ಕೆ ಎಲ್ಲ ಆದ ನಂತರ ಲಾಸ್ಟಲ್ಲಿ ಸೀಡ್ಸನ್ನು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೀಡ್ಸ್ ಬಿಡುವಂತಹ ಟೈಮ್ನಲ್ಲಿ ಜಾಸ್ತಿ ಬೀಜಗಳಿಗೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಆ ನಂತರ ಸೀಡ್ಸನ್ನು ಹಾರ್ವೆಸ್ಟ್ ಮಾಡ್ಕೊಳ್ಬೇಕು. ತುಂಬ ಎಳೆದಿರುವಾಗಲೇ ಸೀಡ್ಸನ್ನು ಹಾರ್ವೆಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ಬೀಜಗಳು ಕಪ್ಪಾಗಬೇಕು. ಬಿಳಿದಿರುವಾಗ ಹಾರ್ವೆಸ್ಟ್ ಮಾಡಿದರೆ ನೆಕ್ಸ್ಟು ನೀವು ಗ್ರೋ ಮಾಡೋದಕ್ಕೆ ಆಗೋದಿಲ್ಲ ಅದರಿಂದ. ಸೊ ಬೀಜಗಳು ಚೆನ್ನಾಗಿ ಒಣಗಲಿ ತನಕ ಗಿಡದಲ್ಲಿ ಹಾಗೆ ಬಿಡಿ. ಸ್ವಲ್ಪ ಉದುರಿದ್ರೂ ತೊಂದರೆ ಇಲ್ಲ. ನೋಡಿ, ನಾನು ನಿಮಗೆ ತೋರಿಸ್ತೀನಿ ಸೀಡ್ಸ್ ಯಾವ ರೀತಿ ಆಗಿರಬೇಕು ಅಂತ ಹೇಳಿ. ಹಾಗಾದಾಗ ಮಾತ್ರ ಅದು ಮತ್ತೆ ರೀಗ್ರೋತ್ ಮಾಡೋದಕ್ಕೆ ರೆಡಿಯಾಗಿದೆ ಅಂತ ಹೇಳಿ ಅರ್ಥ. ಸೊ ಒಂದು ಸ್ವಲ್ಪ ಹಾರ್ವೆಸ್ಟ್ ಮಾಡಿ ಅದನ್ನು ಚೆಕ್ ಮಾಡಿ ನೋಡ್ಕೊಳ್ಳಿ, ಸೀಡ್ಸು ಚೆನ್ನಾಗಿ ಗ್ರೋತ್ ಆಗಿದೆಯಾ ಇಲ್ವಾ ಅಂತ ಹೇಳಿ. ಸೊ ಗ್ರೋತ್ ಆಗಿದೆ ಅಂದರೆ ಅದನ್ನು ಕಟ್ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸು ಅಥವಾ ಕವರ್ನಲ್ಲಿ ಹಾಕಿ ತೆಗೆದಿಟ್ಕೊಳ್ಬಹುದು. ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಳ್ಬಹುದು. ಈ ರೀತಿ ಮಾಡೋದ್ರಿಂದ ಒಂದು ಸರ್ತಿ ಸೀಡ್ಸ್ ತೊಗೊಂಡ್ರೆ ಸಾಕು, ಮತ್ತೆ ನಾವೇ ಸೀಡ್ಸನ್ನು ರೆಡಿ ಮಾಡ್ಕೊಳ್ಬಹುದು. ಹೀಗೆ ಒಂದು ಕಡೆ ನೀವು ಚೆನ್ನಾಗಿ ಅದನ್ನು ತಿಕ್ಕಿದ್ರೆ ಸೀಡ್ಸ್ ಎಲ್ಲ ಉದುರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕಪ್ಪು ಸೀಡ್ಸು. ಈ ರೀತಿ ಕಪ್ಪಾಗಿದ್ದರೆ ಅದು ಮತ್ತೆ ಜರ್ಮಿನೇಟ್ ಆಗೋದಕ್ಕೆ ಸರಿಯಾಗಿ ರೆಡಿ ಇದೆ ಅಂತ ಹೇಳಿ. ಆಗ ನೀವು ಅದನ್ನು ಏನು ಕದರು ಕುಡಿ ಏನಿರುತ್ತಲ್ಲ, ಸೀಡ್ಸ್ ಆಗಿರುತ್ತಲ್ಲ, ಅದನ್ನು ಕಟ್ ಮಾಡಿ ತೆಗೆದಿಟ್ಕೊಳ್ಬಹುದು. ನೋಡಿ, ಇದೀಗ ಸೀಡ್ಸ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಈ ರೀತಿ ಆಗಿರಬೇಕು, ಕಪ್ಪಾಗಿರಬೇಕು. ಸೊ ಹೀಗಿರುವ ಸೀಡ್ಸನ್ನು ಕಟ್ ಮಾಡಿ ತೆಗೆದಿಟ್ಕೊಂಡು ಮತ್ತೆ ಗ್ರೋತ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹರಿವೆ ಸೊಪ್ಪನ್ನು ಸೀಡ್ಸ್ ಹಾಕುವಲ್ಲಿಂದ ಹಿಡಿದು ಹಾರ್ವೆಸ್ಟ್ ಮಾಡಿ ಮತ್ತೆ ಸೀಡ್ಸನ್ನು ಹಾರ್ವೆಸ್ಟ್ ಮಾಡಲಿ ತನಕ ನಿಮಗೆ ತೋರಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಮುಂದೆ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್. ನೀವು ಸಹ ಹರಿವೆ ಸೊಪ್ಪು ಬೆಳೆಸ್ತೀರಾ ಅಲ್ವಾ?